ಸಾವಿನ ಸಮೀಪದ ಅನುಭವಗಳು ಯಾವುವು? ಬಹಳಷ್ಟಿದೆ ಸಾವಿನ ಸಮೀಪದ ಅನುಭವಗಳು ಅಂತ ಏನು ಹೇಳ್ತೀವಿ, ಅದು ತುಂಬ ಚೆನ್ನಾಗಿರುತ್ತೆ. ಅದನ್ನು ಇಂಗ್ಲೀಷಲ್ಲಿ ಸಿಂಪಲ್ಲಾಗಿ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅಂತ ಕರೆದುಬಿಡ್ತೀವಿ. ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅಂತ. ಈಗ ಸಾವಿನ ಸಮೀಪದ ಒಂದು ಅನುಭವಗಳು ಬಹಳಷ್ಟು ಜನರಿಗೆ ತುಂಬ ವಿಶಿಷ್ಟವಾದ ಅನುಭವಗಳು ಆಗಿರುವಂಥ ಸಾಧ್ಯತೆಗಳು ಇದೆ. ಇದು ಇದೇ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ನಾವೇನು ಹೇಳಲಿಕ್ಕೆ ಬರೋದಿಲ್ಲ, ಆದರೆ ಬಹಳಷ್ಟು ವಿಶಿಷ್ಟವಾಗಿರುತ್ತೆ. ಅಂದರೆ ಅನಂತವಾದ ಶಾಂತಿ ಅನ್ನೋದು ಏನು ಅನ್ನೋದು ಗೊತ್ತಾಗೋದೇ ಸಾವಿನ ನಂತರ. ಓಕೆ, ಸಾವಿನ ನಂತರ ಬಹಳಷ್ಟು ಯಾವುದೇ ನೋವುಗಳಿಲ್ಲದ ಸ್ಥಿತಿ ಪ್ರಾಪ್ತಿಯಾಗುತ್ತೆ. ಈಗ ನಮಗೆ ಕೈ ನೋವು, ಕಾಲು ನೋವು, ರೋಗ ಬಂದಾಗ ಬಾಡಿ ಪೇಯ್ನು ಎಲ್ಲ ಅನುಭವಿಸ್ತೀವಿ. ಆದರೆ ಸಾವಿನ ನಂತರ ಅಂದರೆ ಅದು ಸಾವಿಗೆ ಹತ್ತಿರ ಆಗ್ತಿದ್ದಾಗೇ ಈ ನೋವು ಇಲ್ಲದ ಒಂದು ಸ್ಥಿತಿ, ಬಾಡಿಗೆ ನೋವು ಇಲ್ಲದ ಸ್ಥಿತಿ ಶುರುವಾಗುತ್ತೆ. ನೋವು ಇಲ್ಲದೇ ನಾವು ಬಹಳಷ್ಟು ಚೆನ್ನಾಗಿರಬಹುದು ಸಾವಿನ ನಂತರ ಅನ್ನೋದ್ರ ಬಗ್ಗೆ ಗಮನಕ್ಕೆ ಬರ್ತಾ ಹೋಗುತ್ತೆ. ಜೊತೆಗೆ ಸೂಕ್ಷ್ಮ ಶರೀರದಿಂದ ಪ್ರತ್ಯೇಕವಾದ ಒಂದು ಅಸ್ತಿತ್ವ ನಮಗಿದೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆ ಬರ್ತಾ ಹೋಗುತ್ತೆ. ಒಂದು ಸ್ಪಷ್ಟತೆ ಇರುತ್ತೆ ನಮಗೆ, ಅದು ಸಾವಿಗೆ ಹತ್ತಿರ ಆಗ್ತಿದ್ದಂಗೆ ಬರ್ತಾ ಹೋಗುತ್ತೆ. ಅಂದರೆ ನಾವು ಕೂತಿದ್ದಾಗ ಒಂದು ಉದ್ದನೆಯ ಸುರಂಗ ಮಾರ್ಗ ದೀರ್ಘ ಪ್ರಯಾಣಕ್ಕೆ ಓಪನ್ ಆಯ್ತೇನೋ ಅನ್ನೋ ಥರ ಎಲ್ಲ ನಮಗೆ ಫೀಲ್ ಆಗೋಕ್ಕೆ ಶುರುವಾಗುತ್ತೆ. ಜೊತೆಗೆ ಮೊದಲೇ ನಮಗಿಂತ ಮುಂಚೆ ಯಾರು ಸತ್ತಿರ್ತಾರೆ ಆ ಒಂದು ಆತ್ಮಗಳನ್ನು ಅಥವಾ ಅದು ನಮ್ಮ ಸಂಬಂಧಿಕರನ್ನು, ಪೇರೆಂಟ್ಸು, ಗ್ರ್ಯಾಂಡ್ ಪೇರೆಂಟ್ಸು, ಆ್ಯನ್ಸಿಸ್ಟರ್ಸ್ಗಳು ಅಂಥವ್ರನ್ನು ಕೂಡ ನಾವು ಪ್ರೆಸೆನ್ಸ್ನ ನಾವು ಕಾಣ್ಬೋದು. ಇಲ್ಲೇ ಕೂತ್ಕೊಂಡು ನಮ್ಮ ತಾತ ಮುತ್ತಾತ ಅವರೆಲ್ಲ ಇನ್ನೂ ಅಲ್ಲೇ ಇದ್ದಾರೆ, ಅಥವಾ ಸೂಕ್ಷ್ಮ ಲೋಕದಲ್ಲಿ ಏನೇನು ಅವೈಲಬಲ್ ಇದೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿಂದನೇ ಆ ಆತ್ಮಗಳ ಸಂಪರ್ಕಗಳ ಅರಿವು ಕೂಡ ನಮಗೆ ಇಲ್ಲಿ ಗೊತ್ತಾಗೋಕ್ಕೆ ಶುರು ಮಾಡುತ್ತೆ. ಜೊತೆಗೆ ಸಂಪೂರ್ಣ ನಮ್ಮ ಜೀವನದ ಒಂದು ಪುನರಾವಲೋಕನ ಬಂದು ಹೋಗುತ್ತೆ ಅಂತಲೇ ಹೇಳ್ಬೋದು. ಪುನರಾವಲೋಕನ ಅಂದರೆ ನಾವು ಹುಟ್ಟಿದಾಗಿಂದ ಏನೇನೆಲ್ಲ ತೊಂದರೆ ಆಯಿತು, ಏನೇನೆಲ್ಲ ಕಲಿತೆ, ಯಾರ ಮೇಲೆಲ್ಲ ದ್ವೇಷ ಇಟ್ಟಿದ್ದೆ, ಯಾವುದೆಲ್ಲ ಮಾಡಬೇಕಿತ್ತು, ಯಾವುದೆಲ್ಲ ಮಾಡಬಾರ್ದಿತ್ತು, ಯಾವ್ಯಾವ ಆತ್ಮಗಳ ಸಂಪರ್ಕ ನನಗೆ ಇತ್ತು, ಅವೆಲ್ಲ ಹಿಂದಿನ ಜನ್ಮದಲ್ಲಿ ಏನಾಗಿದ್ವು, ಅವೆಲ್ಲ ಯಾಕೆ ನಮಗೆ ಸಿಕ್ಕಿದ್ವು, ಯಾವ ರೀತಿ ಅದು ನನಗೆ ಒಳ್ಳೆಯದಕ್ಕಾಯ್ತಾ ಕೆಟ್ಟದ್ದಕ್ಕಾಯ್ತಾ, ನಾ ಏನು ಮಾಡೋಕ್ಕೆ ಹೋಗಿ ಏನು ಮಾಡಿದ್ದೆ, ಈ ಥರ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬರ್ತಾ ಹೋಗ್ತವೆ. ಈಗ ಏನೂ ಕ್ಲಾರಿಟಿ ಇಲ್ಲ. ಇವರೇ ಯಾಕೆ ನನ್ನ ತಾಯಿ, ಇವರೇ ಯಾಕೆ ನನ್ನ ಗಂಡ, ಇವರೇ ಯಾಕೆ ನನ್ನ ತಂದೆ, ಅದು ನಮಗೆ ಈಗ ಏನೂ ಕ್ಲಾರಿಟಿ ಇಲ್ಲ. ಆದರೆ ಸಾವು ಹತ್ತಿರ ಬರ್ತಿದ್ದಂಗೆ ಅಥವಾ ಒಂದು ಸಲ ದೇಹವನ್ನು ಬಿಟ್ಟು ಹೋದ ನಂತರದ ಮರುಗಳಿಗೆಯಲ್ಲಿ ನಮಗೆ ಪೂರ್ತಿ ಕ್ಲಾರಿಟಿ ಬರ್ತಾ ಹೋಗೋದು ಬಹಳಷ್ಟು ಚೆನ್ನಾಗಿ ಬರುತ್ತೆ. ಇದೆಲ್ಲ ಜೀವ ಬಿಡೋ ಮೊದಲೇ 1-2 ಗಂಟೆಗಳ ಮುಂಚೆ ಅನುಭವಕ್ಕೆ ಬರೋ ಸಾಧ್ಯತೆಗಳಿದೆ. ಈಗ ಇನ್ನೇನೊಂದು 2 ಗಂಟೆಗಳಲ್ಲಿ ನಾನು ಸತ್ತು ಹೋಗ್ತೀನಿ ಅಂತಂದಾಗ, ಮರಣ ಇನ್ನೇನು ಸನ್ನಿಹಿತ ಆಗ್ತಾ ಇದೆ ನನಗೆ ಅಂದಾಗ, ಕೆಲವ್ರು ನೋಡಿ ಸಂಬಂಧಿಕರಿಗೆಲ್ಲ ಮುಂಚೆ ಸೂಚನೆನೇ ಕೊಟ್ಬಿಡ್ತಾರೆ. ಅವ್ರನ್ನ ನೋಡಬೇಕು ಅನ್ನಿಸ್ತಾ ಇದೆ ಕರಿ, ಇವರನ್ನು ನೋಡಬೇಕು ಅನ್ನಿಸ್ತಾ ಇದೆ ಕರಿ ಅಂತ ಹೇಳ್ತಾರೆ. ಯಾಕಂದರೆ ಆತ್ಮಕ್ಕೆ ಗೊತ್ತಾಗಿರ್ತದೆ, ಇನ್ನು ಈ ದೇಹದಲ್ಲಿ ನನ್ನ ಕೆಲಸ ಮುಗಿದಿದೆ, ನಾನಿನ್ನು ನೆಕ್ಸ್ಟ್ಗೆ ನಾನು ಜಂಪ್ ಆಗಬೇಕು, ನೆಕ್ಸ್ಟ್ ಒಂದು ಆತ್ಮ ಅನ್ನೋದು ನನಗೇನಿದೆ, ನೆಕ್ಸ್ಟ್ ನನಗೆ ಜನ್ಮ ಅನ್ನೋದು ಎಲ್ಲಿದೆ ಅಲ್ಲಿ ನಾನು ತಗೊಂಡು ಮುಂದುವರಿಬೇಕು ನಾನು ಅನ್ನೋದ್ರ ಬಗ್ಗೆ ಆತ್ಮಕ್ಕೆ ಕ್ಲಾರಿಟಿ ಅನ್ನೋದು ಬಂದಿರ್ತದೆ. ಯಾವಾಗ ಆತ್ಮಕ್ಕೆ ಕ್ಲಾರಿಟಿ ಅನ್ನೋದು ಬಂದಿರುತ್ತೆ ಅವಾಗ ಅದು ಬಿಟ್ಟು ಹೋಗ್ಲಿಕ್ಕೆ ಈಸಿನೂ ಆಗುತ್ತೆ, ಜೊತೆಗೆ ಈಸಿಯಾಗಿ ರೀಚ್ ಆಗ್ತದೆ. ನಂತರ ಈಗ ಕೆಲವರಿಗೆ ಶಸ್ತ್ರಚಿಕಿತ್ಸೆ ಅಂತ ಮಾಡ್ತಾರಲ್ಲ, ಆವಾಗ ಎಚ್ಚರ ತಪ್ಪಿಸೋಕ್ಕೆ ನಿಮಗೆ ಏನಾದರೂ ಇಂಜೆಕ್ಷನ್ ಕೊಟ್ಟಿರ್ತಾರೆ. ಎಚ್ಚರ ತಪ್ಪಿಸ್ಲಿಕ್ಕೆ ಅಂತ ಏನು ಹೇಳ್ತಾರೆ ಇಂಜೆಕ್ಷನ್ನು, ಎನಸ್ತೇಷ್ಯಾ ಕೊಟ್ಟು ನನಗೆ ಶಸ್ತ್ರಚಿಕಿತ್ಸೆ ಮಾಡುವಾಗ ಇನ್ಯಾವುದೋ ಕಾರಣಕ್ಕೆ ಎಚ್ಚರ ತಪ್ಪಿದಾಗ ಅಥವಾ ಕೋಮಾಗಿ ಹೋದ ಜನಗಳಿಗೆ, ಕೋಮಾ ಹೋಗಿದ್ರು ಅವರು ಕೋಮಾದಿಂದ ರಿಕವರ್ ಆದರು ಅಂತ ಹೇಳ್ತಾರಲ್ಲ, ಅಂಥವರಿಗೆ ಅವರು ಎದ್ದು ಬಂದಾಗ ಅವ್ರಿಗೆ ಒಂದು ಸೂಕ್ಷ್ಮ ಲೋಕದಲ್ಲಿರುವ ವಿವರಣೆಗಳನ್ನೆಲ್ಲ ತಿಳಿಸಿರುವ ಒಂದು ಸಾಧ್ಯತೆಗಳು ಕೂಡ ಇದೆ. ಸೂಕ್ಷ್ಮ ಲೋಕದಲ್ಲಿ ಏನೆಲ್ಲ ಇದೆ, ಸತ್ತ ನಂತರದ ಆಯಾಮಗಳಲ್ಲಿ ಏನೆಲ್ಲ ಇರಬಹುದು ಅನ್ನೋದ್ರ ಬಗ್ಗೆ ಅವರು ನಮಗೆ ಬಂದು ಇನ್ಫಾರ್ಮೇಷನ್ ಕೊಟ್ಟಿರುವಂಥ ಒಂದು ಉದಾಹರಣೆಗಳು ಕೂಡ ಬಹಳಷ್ಟಿದೆ. ಜೊತೆಗೆ ಮೇಲೆ ತೇಲಾಡ್ಕೊಂಡು ಹೋದಂತೆ ಅನುಭವ ಆಯಿತು ನನಗೆ,
ಅಂತ ಕೂಡ. ಆಮೇಲೆ ಹೇಗಾಗಿದೆ, ಏನಾಗಿತ್ತು, ನನ್ನ ಮಾಸ್ಟರ್ ಗೈಡ್ಗಳು ಯಾರು ಅನ್ನೋದ್ರ ಬಗ್ಗೆ ಅವರಿಗೆ ತುಂಬ ಕ್ಲಾರಿಟಿ ಇರುತ್ತೆ. ನನ್ನ ಮಾಸ್ಟರ್ ಗೈಡ್ಗಳು ನನಗೆ ಯಾವೆಲ್ಲ ಸಹಾಯ ಮಾಡೋಕ್ಕೆ ಅಂತ ಬಂದಿದ್ದರು, ಮತ್ತು ಅವರು ನನಗೆ ಈ ಶರೀರದಲ್ಲಿ ನಿನ್ನ ಒಂದು ಕೆಲಸ ಇನ್ನು ಮುಗಿದಿಲ್ಲ, ಮುಗಿಸ್ಕೊಂಡು ನಂತರ ಬಾ ಅಂತ ಅನುಭವ ಹೇಳಿದ ಹಾಗೆ, ಅಥವಾ ನಮಗೆ ಒಂದು ಗೈಡೆನ್ಸ್ನ ಕೊಟ್ಟ ಹಾಗೆಲ್ಲ ಅನುಭವ ಆಗುತ್ತೆ. ನಂತರ ಸಾವಿನ ಅಂಚಿಗೆ ಹೋಗಿ ಬಂದಂಥ ಆತ್ಮಗಳಿಗೆ ಇನ್ನು ಮರಣ ಅಂದರೆ ನಾನು ಹೆದರಬಾರ್ದು ಅನ್ನೋ ಒಂದು ಮನಸ್ಥಿತಿ ಕೂಡ ಬಂದಿರುತ್ತೆ. ಯಾಕಂತಂದರೆ ಮರಣ ಅಂತಂದರೆ ಭಾಳಷ್ಟು ಜನ ಹೆದರ್ತಾರೆ. ಸಾವು ಅಂತಂದರೆ ಅಯ್ಯೋ ಮುಂದೆ ಏನಾಗ್ಬಿಡ್ತದೋ, ನಾ ಎಲ್ಲಿ ಹೋಗ್ತೀನೋ, ನನಗೇನು ಅಸ್ತಿತ್ವ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಭಾಳಷ್ಟು ಭಯ ಪಟ್ಟುಕೊಂಡೇ ಮರಣಕ್ಕೆ ಹೆದರೇ ಅರ್ಧ ತೊಂದರೆಗೊಳಗಾಗುವಂಥದ್ದು. ಆದರೆ ಸಾವಿನ ಸಮೀಪದ ಅನುಭವಗಳು ಆಗಿ ಬಂದಂಥ ಜನಗಳಿಗೆ ಏನಿರ್ತದೆ ಅಂದರೆ, ಮರಣ ಅಂದರೆ ಇಷ್ಟೇ, ಮರಣ ಅಂದರೆ ಇನ್ನೇನಿಲ್ಲ, ಈ ಜೀವ ಬಿಟ್ಟು, ಈ ಒಂದು ಜೀವ ಈ ಶರೀರ ಬಿಟ್ಟು ಮುಂದಿನ ಶರೀರವನ್ನು ಅಕ್ಸೆಪ್ಟ್ ಮಾಡ್ತಾ ಹೋಗೋದಷ್ಟೇ ಮರಣ. ಯಾಕಂದರೆ ಆತ್ಮಕ್ಕೆ ಯಾವುದೇ ಸಾವಿರೋದಿಲ್ಲ, ದೇಹ ಅಷ್ಟೇ ನನ್ನ ಒಂದು ಐಡೆಂಟಿಫಿಕೇಷನ್ಗೋಸ್ಕರ ದೇಹ ಬಂದಿದೆ ಅಷ್ಟೇ. ಈ ಸಾವು ಅನ್ನೋದು ತುಂಬ ಸುಲಭವಾದದ್ದು ಅಂತ ಅರ್ಥ ಆಗಿರುತ್ತೆ. ನಾವು ಅಂದ್ಕೊಂಡಿದ್ದೀವಿ ಸಾವು ಅನ್ನೋದು ಬಹಳಷ್ಟು ಕಷ್ಟ ಇರಬಹುದೇನೋ ಅಂತ ಅಂದ್ಬಿಟ್ಟು. ಸಾವು ಬಹಳ ಸುಲಭ, ಜನ್ಮ ಕಷ್ಟ, ಹುಟ್ಟು ಸ್ವಲ್ಪ ಕಷ್ಟ, ಆದರೆ ಸಾವು ಬಹಳ ಸುಲಭ ಅಂತೆ. ಇದು ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಆಗಿರೋ ಒಬ್ಬರು ಮಹಿಳೆ, ಅನಿತಾ ಮೂರ್ಜಾನಿ ಅಂತ ಒಬ್ಬರು ಕೋಮಾದಲ್ಲಿ ಹೋಗಿರುವ ಮಹಿಳೆಯವರು ಈ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತಾರೆ. ಅವರದ್ದು ಪುಸ್ತಕಗಳು ಕೂಡ ಅವೈಲಬಲ್ ಇದ್ದಾವೆ. ಅವರು ಇದು ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಬರೀತಾರೆ. ಜೊತೆಗೆ ಸೇಟ್ ಸ್ಪೀಕ್ಸ್ ಅಂತ ಒಂದು ಪುಸ್ತಕ ಇದೆ. ಆ ಪುಸ್ತಕದ ಬೆಲೆ ಭಾಳಷ್ಟು ಜಾಸ್ತಿ ಇದೆ, 9,000 ಹತ್ತತ್ರ ಇರಬಹುದು ಆ ಪುಸ್ತಕದ ಬೆಲೆ. ಬಟ್ ಆ ಪುಸ್ತಕದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಇದೆ. ಒಂದು ಸತ್ತು ಹೋಗಿರುವ ಆತ್ಮ, ಸದ್ಗತಿಯನ್ನು ದೊರಕಿರುವ ಆತ್ಮ 5ನೇ ಆಯಾಮದಲ್ಲಿ ಹೋಗಿ ಒಬ್ಬ ರಾಬರ್ಟ್ ಅನ್ನುವ ಒಬ್ಬ ರಾಬರ್ಟ್ನ ಹೆಂಡತಿ ಮೈ ಮೇಲೆ ಬಂದು ಆ ಒಂದು ಸೂಕ್ಷ್ಮ ಲೋಕದಲ್ಲಿ ಇರುವಂಥ ಎಲ್ಲ ವಿವರಣೆಗಳನ್ನು ಅವಳ ಗಂಡನಿಗೆ ಕೊಡ್ತಾ ಹೋಗುತ್ತೆ. ಯಾಕಂತಂದರೆ ಅವಳ ಗಂಡ ಏನಿದ್ದಾನೆ ಅವನು ರೈಟರ್ ಇರ್ತಾನೆ, ಪುಸ್ತಕ ಬರೆಯೋನಾಗಿರ್ತಾನೆ. ಸೊ ಅವನ ಮುಖಾಂತರ ನಾನು ಸಾವಿನ ನಂತರ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಜನಗಳಿಗೆ ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಆ ಆತ್ಮ ಬಂದು ತನ್ನ ಹೆಂಡತಿಯ ಶರೀರದಲ್ಲಿ ಸೇರಿಕೊಂಡು ಅದು ಅವನ ಗಂಡನಿಗೆ ಹೀಗೆ ನಡೀತಾ ಇದೆ ಅಂತ ಹೇಳಿ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗುತ್ತೆ. ಜೊತೆಗೆ ಅವರು ಫ್ರೆಂಡ್ಸೇ ಇರ್ತಾರೆ, ಹಳೆಯ ಜನ್ಮಗಳಲ್ಲಿ ಫ್ರೆಂಡ್ಸೇ ಇರ್ತಾರೆ ಅವರು. ಹಾಗಾಗಿ ಬಂದು ಇವರಿಗೆ ಇನ್ಫಾರ್ಮೇಷನ್ನ ಕೊಟ್ಟು ಅದನ್ನು ಪುಸ್ತಕದಲ್ಲಿ ನೀಟಾಗಿ ಬರೆದಿದ್ದಾನೆ. ಹೀಗೀಗೆ ಆಗುತ್ತೆ, ಹೀಗೀಗೆ ಇದೆ, ಅಲ್ಲಿಯ ವ್ಯವಸ್ಥೆ ಹೀಗೆ ಇದೆ ಅಂತಂದ್ಬಿಟ್ಟು ಪೂರ್ತಿ ಕ್ಲಾರಿಟಿಯನ್ನು ಆ ಪುಸ್ತಕದಲ್ಲಿ ಪೂರ್ತಿ ಕ್ಲಾರಿಟಿ ಸಿಗುತ್ತೆ. ಜೊತೆಗೆ ಅನೇಕರಿಗೆ ಏನಾಗುತ್ತೆ ಅಂದರೆ, ಆತ್ಮದೇಹದಿಂದ ಹೊರಬಂದು ಶಸ್ತ್ರಚಿಕಿತ್ಸೆ ಪೂರ್ಣ ಪ್ರಕ್ರಿಯೆಯನ್ನು ನೋಡಿರ್ತದೆ. ನನ್ನ ಆ ಶರೀರಕ್ಕೆ ಏನೆಲ್ಲ ಮಾಡಿದರು ಅನ್ನೋದನ್ನು ಅದು ಶರೀರದಿಂದ ಹೊರಗಡೆ ಬಂದು ನೋಡಿ, ನಂತರ ಮಾಸ್ಟರ್ಗಳನ್ನು ಮೀಟ್ ಮಾಡಿ ಅವರ ಒಂದು ಸಹಾಯವನ್ನು ಪಡೆದು ಬಿಳಿಯ ಬೆಳಕಿನ ಲೋಕವನ್ನು ನಾನು ಹೋಗಿದ್ದು ಬಂದೆ ಅಂತಾನು ಹೇಳಿರುವಂಥ ನಿದರ್ಶನಗಳು ಕೂಡ ಇದೆ. ಅಲ್ಲಿಯ ಒಂದು ಸುಖ ಹೇಗಿರುತ್ತೆ, ಅಲ್ಲಿಯ ಒಂದು ಸ್ವಾತಂತ್ರ್ಯ ಹೇಗಿರುತ್ತೆ, ಜೊತೆಗೆ ಆ ಆತ್ಮಗಳಿಗೆ ಮರಳಿ ಬರೋಕೆ ಇಷ್ಟ ಆಗೋಲ್ವಂತೆ. ಯಾಕಂದರೆ ಇಲ್ಲಿರೋದು ನರಕ. ಆ್ಯಕ್ಚುಲಿ ಇಲ್ಲೇ ನಮಗೆ ಫಿಸಿಕಲ್ ಪೇಯ್ನ್ಗಳು ಬರೋದು, ಇಲ್ಲೇ ನಮಗೆ ಮೆಂಟಲ್ ಇಶ್ಯೂಸ್ ಆಗೋದು, ಇಲ್ಲೇ ಎಮೋಷನಲಿ ಹರ್ಟ್ ಆಗೋದು, ಇಲ್ಲೇ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು, ಇಲ್ಲೇ ನಮಗೆ ಯಾವುದಕ್ಕೂ ಕ್ಲಾರಿಟಿ ಸಿಗದೇ ಇರೋದು. ಆದರೆ ಸತ್ತ ನಂತರ ಯಾವುದೇ ಆತ್ಮ ಮತ್ತೆ ಭೂಮಿ ಮೇಲೆ ಬರಲಿಕ್ಕೆ ಇಷ್ಟಪಡೋದಿಲ್ವಂತೆ. ಯಾಕಂದರೆ ಇಲ್ಲಿಗಿಂತ ಅಲ್ಲಿಯ ಒಂದು ವ್ಯವಸ್ಥೆ ಭಾಳಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ತಾರೆ. ಸೊ ಸಾವಿನಂಚಿಗೆ ಹೋಗಿ ಬಂದ ವ್ಯಕ್ತಿಯ ಒಂದು ವ್ಯಕ್ತಿತ್ವದಲ್ಲಿ ನಾವು ತುಂಬ ಅರ್ಥಪೂರ್ಣವಾದಂಥ ಬದಲಾವಣೆಗಳಾಗಿರ್ತದೆ. ಆಮೇಲೆ ಅವ್ನು ಸಾವಿಗೆ ಹೆದರೋದಿಲ್ಲ, ಸಾವಿನ ನಂತರ ಬದುಕುವ ಒಂದು ವಿವರಣೆ ಹೇಗಿದೆ ಅನ್ನೋದ್ರ ಬಗ್ಗೆನೂ ಅವನಿಗೆ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಎಲ್ಲರನ್ನೂ ಅವನು ಸ್ನೇಹ ಭಾವನೆಯಿಂದ ನೋಡ್ತಾ ಬರ್ತಾನೆ, ಯಾರ ಮೇಲೂ ಒಂದು ದ್ವೇಷವನ್ನು ಇಟ್ಕೊಳ್ಳೋದಿಲ್ಲ ಅವನು. ಎಲ್ಲರಲ್ಲಿಯೂ ಒಂದು ಅವನು ಕ್ಷಮಾಗುಣವನ್ನು ಹೊಂದಿರ್ತಾನೆ. ಯಾರು ಸಾವಿನ ಅಂಚಿಗೆ ಹೋಗಿ ಬಂದಿರ್ತಾರೆ ಅವರ ಒಂದು ಲಕ್ಷಣಗಳು. ಜೊತೆಗೆ ಒಂದು ಆಧುನಿಕತೆಯಿಂದ ದೂರವಾಗಿ ಪ್ರಕೃತಿಗೆ ಅವನು ಪ್ರೇಮಿಯಾಗಿರ್ತಾನೆ. ಅಂದರೆ ಅವನಿಗೆ ಲಕ್ಸುರಿ ಲೈಫ್ ಅವಶ್ಯಕತೆ ಇರೋದಿಲ್ಲ. ಅವನು ಒಂದು ಏನು ಹೇಳೋದಂದರೆ, ಸರಳವಾದಂಥ ಸಿಂಪಲ್ ಲೈಫ್ ಮಾಡೋದ್ರನ್ನು ಬಿಲೀವ್ ಮಾಡ್ತಾರೆ. ತುಂಬ ಲಕ್ಸುರಿ ಲೈಫ್ ಬೇಕು ನಮಗೆ ಅಂತ ಅವರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಮತ್ತು ಧಾರ್ಮಿಕ ವಿಧಿವಿಧಾನಗಳಿಗಿಂತ ಆಧ್ಯಾತ್ಮಿಕವಾದಂಥ ಸಾಧನೆಗೆ ಅವನು ಹೆಚ್ಚು ಆಕರ್ಷಿತನಾಗಿರ್ತಾನೆ. ನನ್ನ ಧರ್ಮ ಇದು, ನನ್ನ ಧರ್ಮ ಅದು ಅಂತ ಹೋರಾಡ್ತಾರಲ್ಲ, ಅದರ ಬಗ್ಗೆ ಅವರಿಗೆ ಯಾವುದೇ ಒಂದು ರುಚಿ ಇರೋದಿಲ್ಲ.
ಅದೇ ಆತ್ಮದ ಸಾಧನೆಯ ಬಗ್ಗೆ ಅವರಿಗೆ ಬಹಳಷ್ಟು ರುಚಿ ಇರ್ತದೆ. ನಂತರ ಇಂತಹ ಅನೇಕ ಘಟನೆಗಳನ್ನು ನಾವು ಅಭ್ಯಾಸ ಮಾಡಿರುವಂಥದ್ದು ಈ ಸೂಕ್ಷ್ಮ ಶರೀರ ಮತ್ತು ಸೂಕ್ಷ್ಮ ಲೋಕದ ವಿವರಣೆಗಳನ್ನು ಡಾಕ್ಟರ್ ರೇಮಂಡ್ ಮೂಡಿ ಎನ್ನುವವರು ಬರೆದಿದ್ದಾರೆ. ಅವರ ಈ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅನ್ನೋ ಪುಸ್ತಕದಲ್ಲಿ ಬರೆದಿದ್ದಾರೆ. ಜೊತೆಗೆ ಈ ಸಾವಿನ ಸಮೀಪದ ಅನುಭವಗಳನ್ನು ಕುರಿತು ಸಂಶೋಧನೆ ನಡೆಸ್ತಾ ಇರುವಂಥ ಒಂದು ಅಮೇರಿಕಾದ ಒಂದು ಯಾವುದಿದೆ ಅಂತಂದರೆ ಡುಹಾಮ್ ಅನ್ನೋ ನಗರದಲ್ಲಿದೆ. ಅದು ಸಾವಿನ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಯಾರಿಗಾಗಿದೆ ಅನ್ನೋದ್ರ ಬಗ್ಗೆ ಒಂದು ರಿಸರ್ಚನ್ನು ಮಾಡ್ತಾ ಇದ್ದಾರೆ ಅವರು. ಜೊತೆಗೆ ಪುಣೆಯಲ್ಲಿ ಡಾಕ್ಟರ್ ಸರ್ಜನ್ ಅವರೊಬ್ಬರು ಡಾಕ್ಟರ್ ಮೆಹರಾ ಶ್ರೀಖಂಡೆ ಎನ್ನುವರು ಸಹ ಇಂಥ ಒಂದು ಅನೇಕ ನೈಜ ಘಟನೆಗಳನ್ನು ಅಧ್ಯಯನ ಮಾಡಿ ಪ್ಯಾರಾನಾರ್ಮಲ್ ಎಕ್ಸ್ಪೀರಿಯನ್ಸಸ್ ಅನ್ನೋ ಪುಸ್ತಕದಲ್ಲಿ ಅವರ ಒಂದು ಅನುಭವಗಳನ್ನು ಕೂಡ ಅವರು ಹಂಚಿದ್ದಾರೆ. ಇದು ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾಹಿತಿ.